ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಕಾಂಗ್ರೆಸ್ ವಿರುದ್ಧ ಸಂಸದ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರ ಅಸಹನೆ ಮಿತಿ ಮೀರ್ತಾ ಇದೆ. ಕಾನೂನು ಕೈಗೆತ್ತಿಕೊಳ್ಳೋದು ಸರಿಯಲ್ಲ. ಈ ವಿಚಾರ ಕಾಂಗ್ರೆಸ್ನವರಿಗೆ ಗೊತ್ತಿಲ್ವಾ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಏನು ಸಾರ್ಥಕತೆ? ಈ ಕಾಂಗ್ರೆಸ್ನವರು ಅಸಹನೆ ಮಿತಿ ಮೀರ್ತಾ ಇದೆ. ಇವತ್ತು ಏನೇ ವಿರೋಧ ಇರಲಿ, ಏನೇ ಸ್ಥಿತಿಗತಿಗಳಿರಲಿ, ಕಾನೂನನ್ನು ಕೈ ತೆಗೆದುಕೋಬಾರ್ದು ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗಿಲ್ಲ ಅಂತಂದರೆ ಇವರು 100 ವರ್ಷದ ಆಚರಣೆ ಮಾಡೋದು ಇದೆಲ್ಲ ಬಂದು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಹನುಮಂತರಾಯಪ್ಪ, ಕುಸುಮ. ಯಾಕಂದರೆ ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರಿಗೆ ಸಿಕ್ಕಿದೆ. ನಾನು ಮರ್ಡರ್ ಆಗ್ತೀನೋ ಸಿಕ್ಕಿಲ್ಲ ಅಂದರೆ 100 ಜನ ಯಾಕೆ ಬರ್ತಾರೆ ಪೊಲೀಸ್ ಅವರು? ನನಗೆ ಗನ್ಮೇನೇ ಇಲ್ಲ. ಇವತ್ತು ಅವ್ರಿಗಿದ್ದ ಎಲ್ಲ ಟೋಟಲ್ ಆಗಿ ಇದು ನನಗೆ 2 ತಿಂಗಳಿಂದ ಹೇಳಿದ್ದಾರೆ ಆಸಿಡ್ ಮೊಟ್ಟೆ ದಾಳಿ ಮಾಡ್ತೀವಿ ಅಂತ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಜಾಲಹಳ್ಳಿ ಸ್ಟೇಷನ್ ಲಿಮಿಟ್ಸಲ್ಲಿ ಟ್ರೈ ಮಾಡಿದ್ದಾರೆ, ಇಲ್ಲಿ ಲಗ್ಗೆರೆ ರಾಜಗೋಪಾಲ್ ನಗರ ಲಿಮಿಟ್ಸಲ್ಲಿ ಟ್ರೈ ಮಾಡಿದ್ದಾರೆ, ನಂದಿನಿ ಲೇಔಟಲ್ಲಿ ಇದೇ ಥರ ಒಂದು ಸಾರಿ ಗಲಾಟೆ ಮಾಡಿ ಆವತ್ತು ಪೊಲೀಸವ್ರು ರಕ್ಷಣೆ ಕೊಟ್ಟಿದ್ರು. ಇವತ್ತು 100 ಜನ ಪೊಲೀಸವ್ರು ಬಂದಿದ್ದಾರೆ. 150 ಜನ ಅವರ ಉದ್ದೇಶ ಇದ್ದಿದ್ದು ಬಂದು ಗುಂಪು ಏಕಾಏಕಿ ನನ್ನ ಮೇಲೆ ದಾಳಿ ಮಾಡಿ ಗುಂಪಿನಲ್ಲಿ ಕೊಲೆ ಆಗಿದೆ ಅಂತ ಹೇಳಿದ್ರೆ ಏನೂ ಆಗಲ್ಲ ಕಾನೂನಲ್ಲಿ ಅಂತೇಳಿ ಅದನ್ನ ಪೊಲೀಸ್ ಇಲಾಖೆ ಗೊತ್ತಾಗಿ ಇವತ್ತು 100 ಜನ ಪೊಲೀಸರು ಬಂದಿರೋದು. ಈಗ ಪೊಲೀಸ್ ಇಲಾಖೆ ಈಗ 2 ತಿಂಗಳಿಂದ ನನ್ನ ಹೊರಗಡೆ ಬರಕ್ಕೆ ಬಿಟ್ಟಿಲ್ಲ. ಹೊರಗಡೆ ಬಂದರೆ ಪೋಸ್ಕೋ ಕೇಸ್ ಹಾಕ್ತೀವಿ ಅಂತ ಹೇಳಿ ಆ ಲಾಯರ್ಗಳ ರೂಪದಲ್ಲಿ ಬಂದವ್ರು ಹೇಳಿದ್ದಾರೆ. ಹಂಗಿತ್ತು ಅಂದರೆ ನಾನು ಪ್ರಧಾನಮಂತ್ರಿಗೆ ಪ್ರೆಸಿಡೆಂಟ್ಗೆ ಯಾಕೆ ಲೆಟರ್ ಬರೀಬೇಕಾಯ್ತು? ನಾನು ಇದಾಗತ್ತೆ ಅಂತ ಮೊದಲೇ ನಾನು ಇವತ್ತು ಪ್ರಧಾನಮಂತ್ರಿಗೆ ಬರೆದ್ರೆ ತಪ್ಪು. ಇವತ್ತೇನು ನಾನು ಹೇಳಿದ್ದೀನಿ ಇದಿಷ್ಟು ನಾನು ಪತ್ರದಲ್ಲಿ ಬರೆದಿದ್ದೀನಿ. ನನ್ನ ಮೇಲೆ ಕಾಸಿ ಕೋಳಿ ಮಟ್ಟೆ ನಾನು ಯಾರಿಗೂ ಕೊಟ್ಟಿಲ್ಲ. ಇವತ್ತು ನಿಮ್ಗೆಲ್ಲ ಪತ್ರಗಳನ್ನ ಕಳಿಸ್ಕೊಡ್ತೀನಿ. ಇದನ್ನ ಸುಳ್ಳು ನಾನೇ ಮಾಡಬೇಕು ಅಂತ ಅನಿಸಿದ್ರೆ 2 ತಿಂಗಳಿಂದ ನಾನು ಯಾವ ಕಾರ್ಯಕ್ರಮಕ್ಕೂ ಹೋಗಿಲ್ಲ. ಜಾಲಹಳ್ಳಿ ಲಿಮಿಟ್ಸಲ್ಲಿ ಹಿಡಿದುಬಿಟ್ಟು ಹೊಡೆದು ವಾರ್ನ್ ಮಾಡಿ ಕಳಿಸಿದ್ದಾರೆ. ಅಲ್ಲೂ ಹಿಂಗೆ ಮಾಡಿದ್ದಾರೆ ನನ್ನ ಮೇಲೆ. ಆವತ್ತಲ್ಲಿ ಆಸಿಡ್ ದಾಳಿ ಮಾಡೋಕ್ಕೆ ಬಂದಿತ್ತು. ಅಲ್ಲಿ ಹನುಮಂತರಾಯಪ್ಪ ಆಫರ್ ಕೊಟ್ಟಿರೋದು ನನ್ನ ಶರ್ಟ್ ಹಾಕಿದ್ರೆ 20 ಲಕ್ಷ, ನನ್ನ ಮುಖಕ್ಕೆ ಮಸಿ ಬಳಿದ್ರೆ 10 ಲಕ್ಷ. ಈ ರೀತಿ ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿ ನನ್ನ ಮೇಲೆ ಬಿಡ್ತಾ ಇರೋದು. ಕುಸುಮ ಇದಕ್ಕೆ ಮೇಯ್ನು. ಬೆಳಗಾಮಲ್ಲಿ CT ರವಿಯವರ ಮೇಲೆ ದಾಳಿ ಆಯಿತು. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಿನಿಸ್ಟರ್ ಆಗಿದ್ದಾರೆ, ಇಲ್ಲಿ ಕುಸುಮ ಮಿನಿಸ್ಟರ್ ಆಗಬೇಕು ಅಷ್ಟೇ ಇಲ್ಲಿರೋಂಥ. ಕುಸುಮ ಮಿನಿಸ್ಟರ್ ಆದರೆ ನನ್ನ ಜೀವ ಉಳ್ಕೊಳ್ಳುತ್ತೆ. ಕುಸುಮ ಮಿನಿಸ್ಟರ್ ಆಗದೆ ಇರೋದು MLA ಆಗದೆ ಇರೋದಕ್ಕೆ ನನ್ನ ಜೀವ ಹೋಗುತ್ತೆ. ನನ್ನನ್ನಂತೂ ಇವ್ರು ಮಡಗಲ್ಲ. ಅದು ನಾನು ಎಲ್ಲ ಗಮನಕ್ಕೂ ತಂದುಬಿಟ್ಟಿದ್ದೀನಿ. ನೆನ್ನೆ ಸುಪ್ರೀಂ ಕೋರ್ಟ್ಗೆ ಫೈಲ್ ಮಾಡೋದಕ್ಕೆ ವಕಾಲತ್ತು ಕೊಟ್ಟು ಕಳಿಸಿದ್ದೀನಿ. ನೆನ್ನೆ ಅಡ್ವೊಕೇಟ್ ಅವ್ರಿಗೆ ನೆನ್ನೆ ವಕಾಲತ್ತು. ನನ್ನನ್ನು ಇವ್ರು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದಾಗ ಕಾನೂನನ್ನು ನಾವು ಮಾಧ್ಯಮದವರು ಇದನ್ನು ಎತ್ತಿಡೀರಿ. ಈ ಕೊಲೆಗೆ ಪ್ರಮುಖ ಕಾರಣಕರ್ತರು ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರು, ಕುಸುಮ, ಹನುಮಂತರಾಯಪ್ಪ, ಕೆಲವು ರೌಡಿಗಳು. ನನಗೆ ಪೊಲೀಸ್ ಗನ್ಮ್ಯಾನೇ ಕೊಟ್ಟಿಲ್ಲ. ಸರ್, ಇವತ್ತು ಏನು ಕಾರ್ಯಕ್ರಮಕ್ಕೆ ಬಂದಿದ್ರಿ? ಇವತ್ತು ಭಾರತದ ಮಾಜಿ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಾನು ಜಗನ್ನಾಥ ಭವನದಲ್ಲಿ
ಅಲ್ಲಿ ಬಂದು ನಾನು ನಮ್ಮ ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ವಿಜಯೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರು ಯಡಿಯೂರಪ್ಪನವ್ರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ನಾನು ನಮ್ಮ ಕ್ಷೇತ್ರದಲ್ಲಿ ವಾಜಪೇಯಿಯವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಸುಮಾರು 100 ಜನ ಪೊಲೀಸವರು ಇದ್ದಾರೆ ಇಲ್ಲಿ. ನಾನು ಕೇಳಿದೆ ಏನಕ್ಕೆ ಇಷ್ಟೊಂದು ಪೊಲೀಸವರು ಅಂತ ಕೇಳಿದಾಗ, ಇವತ್ತೇನು ನಿಮ್ಮ ಕೊಲೆ ಆಗತ್ತೆ ಇಲ್ಲಿ ಅಂತ ನಮಗೆ ಮಾಹಿತಿ ಇದೆ. ಆ ಕೊಲೆ ಆಗತ್ತೆ ಅನ್ನೋ ಮಾಹಿತಿ ಬಂದಿದ್ದರಿಂದ ನಾವು ನಿಮಗೆ ರಕ್ಷಣೆ ಕೊಡೋಕ್ಕೆ ಸುಮಾರು 100 ಪೊಲೀಸವರು ಇದ್ದೀವಿ. 3 ಪೊಲೀಸ್ ಬಸ್ಗಳು ಬಂದಿದೆ. ಪೊಲೀಸ್ ಬಸ್ಸಲ್ಲಿ ವಿತ್ ಗನ್ಮ್ಯಾನ್ಗಳು ಪೊಲೀಸು ಅವರೆಲ್ಲ ನನಗೆ ಎಲ್ಲಿ ಕೊಲೆ ಆಗತ್ತೆ ಅಂತ ರಕ್ಷಣೆ ಕೊಡೋಕ್ಕೆ ಪೊಲೀಸ್ನವರು ಮೊದಲೇ ಕಾವಲು ಕಾಯ್ದಿದ್ದಾರೆ. 100-150 ಜನ ಒಟ್ಟಿಗೆ ದಾಳಿ ಮಾಡಿ ಗುಂಪು ಕೊಲೆ ಅಂತೇಳಿ ನನ್ನ ಕೊಲೆ ಮಾಡೋದಕ್ಕೆ ಸಂಚು ಮಾಡಿರೋದು ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿದೆ. ಪೊಲೀಸ್ ಇಲಾಖೆ ಗಮನಕ್ಕೆ ಬರದೇ ಇದ್ದಿದ್ದರೆ 2-3 ಪೊಲೀಸವ್ರು ಬಂದಿರೋರು, ಒಬ್ಬ ಶಾಸಕ ಬರ್ತಾನೆ ಅಂದರೆ. ಆದರೂ ಸಹ ಇಷ್ಟೊಂದು ಜನ ಪೊಲೀಸವ್ರು ಇದ್ದಿದ್ದಕ್ಕೆ ಇವತ್ತು ನನ್ನ ಜೀವ ಉಳ್ಕೊಂಡಿದೆ. ಬಹುಶಃ ಪೊಲೀಸ್ ಇಲಾಖೆ ನನಗೆ ಇವತ್ತೊಂದು ಪುನರ್ಜನ್ಮ ಕೊಟ್ಟಿದೆ. ಇವತ್ತು ಇಲ್ಲದೇ ಇದ್ದರೆ ಇವತ್ತು ನನ್ನ ಕೊಲೆ ಮುಗಿದು ಇವತ್ತು ಇಷ್ಟೊತ್ತಿಗೆಲ್ಲ ಆಗಿರೋದು. ಗುಂಪು ಗಲಾಟೆ ಅಂತೇಳಿ ಒಂದು 20 ಜನನ ಕರ್ಕೊಂಡೋಗಿ ಬಂಧಿಸಿ ಒಂದು ಕೇಸ್ ಹಾಕಿ ಕಳಿಸ್ಬಿಡ್ತಾಯಿದ್ರು. ಈಗ ನನಗೆ ಕೊಲೆ ಮಾಡ್ತೀರಿ ಅಂತೇಳಿ ನನಗೆ ಈಗಾಗಲೇ ಕಳೆದ ತಿಂಗಳು 5ನೇ ತಾರೀಕು ಎಷ್ಟನೇ ಒಂದು 7-8ನೇ ತಾರೀಕು ಹೊತ್ತೆ ಆ ಡಿಫ್ರೆನ್ಸಲ್ಲಿ ಕೊಲೆ ಮಾಡ್ತಾರೆ ಅಂತೇಳಿ ವಕೀಲ ರೂಪದಲ್ಲಿ 2 ವಕೀಲರು ಬಂದು ನನಗೆ ಹೇಳಿದ್ರು. ನನಗೆ ಅವ್ರು ಹೇಳಿದ ತಕ್ಷಣ ನನಗೆ ಯಾಕೋ ಅನುಮಾನ ಬಂದು ಕಳೆದ ತಿಂಗಳು 9ನೇ ತಾರೀಕು ನಾನು ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಗೃಹ ಸಚಿವರಿಗೆ ಮತ್ತು NIAಗೆ ಮತ್ತು EDಗೆ, CBIಗೆ ಎಲ್ರಿಗೂ ಸಹ ಪತ್ರ ಬರೆದಿದ್ದೀನಿ. ನನ್ನ ಕೊಲೆ ಆಗತ್ತೆ, ನನ್ನ ಕೊಲೆ ಆದರೆ ಕೊಲೆಗೆ ಕಾರಣಕರ್ತರು DK ಶಿವಕುಮಾರು, DK ಸುರೇಶು, ಕುಸುಮ ಮತ್ತು ಅವ್ರ ತಂದೆ ಹನುಮಂತರಾಯಪ್ಪ ಹಾಗೂ ಇತರರು ಅಂತೇಳಿ ಅವ್ರ ಹೆಸರುಗಳು ಸಹ ನಾನು ಬರೆದುಕೊಟ್ಟಿದ್ದೀನಿ. ಪ್ರಧಾನಮಂತ್ರಿ ಕಚೇರಿಯಿಂದ ನನಗೆ ಹಿಂಬಾರನೂ ಬಂದಿದೆ, ರಾಷ್ಟ್ರಪತಿಗಳಿಂದನೂ ಹಿಂಬಾರ ಬಂದಿದ್ದೆ. ನನಗೆ ಗನ್ಮ್ಯಾನ್ ಕೊಡಿ ಅಂತೇಳಿ ರಾಜ್ಯಪಾಲರಿಗೂ ಸಹ ಮನವಿ ಕೊಟ್ಟಿದ್ದೆ. ರಾಜ್ಯಪಾಲರಿಗೂ ಮನವಿ ಕೊಟ್ಟು ರಾಜ್ಯಪಾಲರು ನನ್ನನ್ನು ಖುದ್ದಾಗಿ ಭೇಟಿ ಮಾಡುವಂಥ ಅವರು ದಿನಾಂಕನೂ ಸಹ ಕೊಟ್ಟಿದ್ದರು. ರಾಜ್ಯಪಾಲರನ್ನ ನೇರವಾಗಿ ಭೇಟಿ ಮಾಡಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು. ಅದಾದಮೇಲೆ ಮತ್ತೆ ಹೇಮಂತ್ ನಿಂಬಾಳ್ಕರ್ ಅವರಿಗೆ ನಾನು ಪತ್ರ ಬರೆದಿದ್ದೀನಿ, ಅವರಿಗೆ ವಾಯ್ಸ್ ಮೆಸೇಜು ಕಳಿಸಿದ್ದೀನಿ. ಸರ್ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.